ಆಭರಣ ಪ್ರಿಯರಿಗೆ ಚಿನ್ನ ಬೆಳ್ಳಿ ಸಣ್ಣ ರಿಲೀಫ್ ಅನ್ನ ಕೊಡ್ತಾ ಇದೆ. ಗೋಲ್ಡ್ ಸಿಲ್ವರ್ ರೇಟ್ ಅಲ್ಲಿ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಸಿಗ್ತಾ ಇದೆ. ಒಮ್ಮೆ ಏರಿಕೆ ಸಡನ್ ಅಂತ ಇಳಿಕೆ ವಹಿವಾಟು ಬಂಗಾರದ ಬೆಲೆಯಲ್ಲಿ 2,000 ರೂಪಾಯಿ ಇಳಿಕೆಯನ್ನ ಕಂಡಿರುವಂಥದ್ದು. 10 ಗ್ರಾಂ ಗೋಲ್ಡ್ ರೇಟ್ 1,63,000 ರೂಪಾಯಿ, ಸಿಲ್ವರ್ ದರದಲ್ಲಿ 5,000 ರೂಪಾಯಿ ಇಳಿಮುಖವಾಗಿದೆ. ನಿರಂತರವಾಗಿ ಏರಿಕೆ ಕಾಣ್ತಾ ಇದ್ದಂತಹ ಬೆಳ್ಳಿ ದರ ಡೌನ್ ಆಗಿದೆ. ಕೆಜಿ ಸಿಲ್ವರ್ ರೇಟ್ ಇದೀಗ 2,71,000 ರೂಪಾಯಿ. ಹೂಡಿಕೆದಾರರಿಗೆ ಸಣ್ಣ ಹೊಡೆತ ಕೊಟ್ಟಂತಹ ಚಿನ್ನ ಮತ್ತೆ ಬೆಳ್ಳಿ ಇವತ್ತು ಸಂಜೆ ವೇಳೆಗೆ ಮತ್ತಷ್ಟು ಇಳಿಕೆಯ ಸಾಧ್ಯತೆಗಳು ಇದೆಯಂತೆ. ನಿರಂತರವಾಗಿ ಏರಿಕೆಯನ್ನ ಕಾಣ್ತಾ ಇರುವಂತಹ ಬೆಳ್ಳಿ ದರ ಇದೀಗ ಡೌನ್ ಆಗಿದೆ. ಕೆಜಿ ಸಿಲ್ವರ್ ರೇಟ್ ಇದೀಗ 2,71,000 ರೂಪಾಯಿ. ಹೂಡಿಕೆದಾರರಿಗೆ ಸಣ್ಣ ಹೊಡೆತ ಕೊಟ್ಟಂತಹ ಚಿನ್ನ ಬೆಳ್ಳಿ ಇವತ್ತು ಸಂಜೆ ವೇಳೆಗೆ ಇನ್ನಷ್ಟು ಕೂಡ ಇಳಿಕೆ ಕಾಣುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ರಿಲೀಫ್ ಆಭರಣ ಪ್ರಿಯರಿಗೆ. ಗೋಲ್ಡ್ ಸಿಲ್ವರ್ ರೇಟಲ್ಲಿ ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು. ಒಮ್ಮೆ ಏರಿಕೆ ಕಂಡ್ರೆ ಸಡನ್ ಅಂತ ಇಳಿಕೆ ವಹಿವಾಟು. ಬಂಗಾರದ ಬೆಲೆಯಲ್ಲಿ 2,000 ರೂಪಾಯಿ ಇಳಿಕೆಯನ್ನ ಕಂಡಿರುವಂಥದ್ದು. 100 ಗ್ರಾಂ ಗೋಲ್ಡ್ ರೇಟ್ ಇದೀಗ 1,63,000 ರೂಪಾಯಿ ಆಗಿದೆ. ಸಿಲ್ವರ್ ದರದಲ್ಲಿ 5,000 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. ಸೊ ಒಂದು ದಿನ ನೋಡಿದ್ರೆ ಆ ಬಂಗಾರದ ರೇಟು ಕಡಿಮೆನೇ ಆಗಲ್ವೇನೋ, ಡೈಲಿ ಹೀಗೆ ಏರ್ತಾ ಹೋಗುತ್ತೇನೋ ಅಂತ ಅನ್ಸುತ್ತೆ. ಬಟ್ ಇವತ್ತು ಸ್ವಲ್ಪ ರಿಲ್ಯಾಕ್ಸೇಷನ್. ಚಿನ್ನ ಬೆಳ್ಳಿ ತೆಗೆದುಕೊಳ್ಳಲೇಬೇಕು ಅನಿವಾರ್ಯತೆ ಇರೋರು ಸ್ವಲ್ಪ ಇಳಿಮುಖವನ್ನು ಕಂಡಿದೆ. ಇವತ್ತು ಮತ್ತಷ್ಟು ಇಳಿಕೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ವೆಯ್ಟ್ ಮಾಡಿದಾಗ ಕೆಲವೊಮ್ಮೆ ಏರಿಳಿತಗಳಾಗುತ್ತೆ, ಇನ್ನೂ ಕಮ್ಮಿ ಆಗುತ್ತೇನೋ ಅಂತ ವೆಯ್ಟ್ ಮಾಡಿದಾಗಲೇ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ತೆಗೆದುಕೊಂಡಾಗ ನೆಕ್ಸ್ಟ್ ಡೇನೇ ಕಮ್ಮಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾವುದನ್ನು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಹೀಗೆ ಅಂತೇಳ್ಬಿಟ್ಟು ಚಿನ್ನ ಬೆಳ್ಳಿ ಬಂಗಾರದ ಬೆಲೆಯಲ್ಲಿ. ಸೊ ಸಡನ್ಲಿ ಇಳಿಕೆಯನ್ನು ಕಂಡಿರುವಂಥದ್ದು ಇವತ್ತು. ನಿರಂತರವಾಗಿ ಏರಿಳಿತಗಳನ್ನು ಕಾಣಿಸ್ತಾ ಇದೆ. ಚಿನ್ನ ಬೆಳ್ಳಿ ಬಂಗಾರದ ಬೆಲೆ ಆಗಿರ್ಬೋದು. ಹೂಡಿಕೆದಾರರಿಗೆ ಸಣ್ಣ ಹೊಡೆತ ಕೊಟ್ಟಿದೆ. ಇವಾಗ ಗ್ರಾಹಕರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ನು, ಓಕೆ ತೆಗೆದುಕೊಳ್ಬೇಕು ಅಂತ ಪ್ಲಾನಿಂಗ್ಸ್ ಇರೋರು ಹೋಗಿ ತೆಗೆದುಕೊಳ್ಬೋದು. ಇನ್ನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇವತ್ತು ಸಂಜೆ ವೇಳೆಗೆ ಇನ್ನೂ ಕೂಡ ಕಮ್ಮಿ ಆಗುವಂತಹ ಸಾಧ್ಯತೆಗಳು ಇದೆಯಂತೆ. ಇನ್ನೇನು ಹಬ್ಬ ಹರಿದಿನಗಳು ಫೆಬ್ರವರಿ ಎಂಡಿಂಗು ಮಾರ್ಚ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ. ಸೊ ಖರೀದಿ ಮಾಡಬೇಕು ಅಂದ್ಕೊಂಡವರು ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಾಗೆ ಈಗ ಚಿನ್ನವನ್ನು ಖರೀದಿ ಮಾಡಬಹುದು. 5,000 ರೂಪಾಯಿ ಇಳಿಕೆ ಆಗಿದೆ ಅಷ್ಟೇ. ಬಟ್ ಆದರೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಒಂದೇ ದಿನಕ್ಕೆ ಅಂದರೆ ಫೆಬ್ರವರಿ ಒಂದೇ ಮಂತಲ್ಲಿ ಸಿಕ್ಕಾಪಟ್ಟೆ 10-20 ಸಾವಿರ ತನಕ ಏರಿಕೆಯನ್ನು ಕಂಡಿದ್ವಿ. ಬಟ್ ಈಗ ಸಡನ್ಲಿ ಒಂದೇ ದಿನದಲ್ಲಿ 5,000 ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು. ಸಂಜೆ ಹೊತ್ತಿಗೆ ಇನ್ನೂ ಕೂಡ ಕಡಿಮೆ ಆಗುತ್ತೆ, ಇಳಿಕೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಹೊತ್ತಿಗೆ ಇನ್ನೂ ಕೂಡ ಬಂಗಾರದ ಬೆಲೆ ಇಳಿಮುಖ ಕಾಣಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು. ಬಟ್ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ, ಏನಾಗಬಹುದು ಅಂತ ಹೇಳಿಬಿಟ್ಟು. ಒಮ್ಮೆ ಏರಿಕೆ ಸಡನ್ ಅಂತ ಇಳಿಕೆಯ ವಹಿವಾಟು. ಆಭರಣ ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್. ಜಾಗತಿಕ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಏರಿಳಿತಗಳು. 5,000 ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ದರದಲ್ಲಿ.